ಮಾಂಸಾಹಾರಿ ಸೇವಿಸದ ಸೌತ್ ನಟ ನಟಿಯರು. ಸೆಲೆಬ್ರಿಟಿಗಳ ಜೀವನ ಶೈಲಿ ವಿಭಿನ್ನವಾಗಿರುತ್ತದೆ. ಅದರಲ್ಲೂ ಫಿಟ್ನೆಸ್ಗಳಿಗೆ ಹೆಚ್ಚು ಒತ್ತು ನೀಡುವ ನಟ ನಟಿಯರಿವರು. ತ್ರಿಷಾ ಕೃಷ್ಣನ್. ದಕ್ಷಿಣ ಭಾರತದ ಖ್ಯಾತ ನಟಿಯಲ್ಲಿ ತ್ರಿಷಾ ಕೃಷ್ಣನ್ ಕೂಡ ಒಬ್ಬರು. ತಮಿಳು ಹಾಗೂ ತೆಲುಗು ಸಿನಿಮಾ ರಂಗದ ಹಲವು ಸ್ಟಾರ್ ನಟರೊಂದಿಗೆ ಅಭಿನಯಿಸಿರುವ ಇವರು ಅನೇಕ ಸೂಪರ್ ಹಿಟ್ ಸಿನಿಮಾ ನೀಡಿದ್ದಾರೆ. ಇವರು ನಾನ್ ವೆಜ್ ತಿನ್ನುವುದಿಲ್ಲ. ರಜನಿಕಾಂತ್. ಕಾಲಿವುಡ್ ಸೂಪರ್ ಸ್ಟಾರ್ ರಜನಿಕಾಂತ್ ಮೊದಲು ಮಾಂಸಾಹಾರಿ ಆಹಾರ ಇಷ್ಟಪಡುತ್ತಿದ್ದರು. ಕೆಲ ಆರೋಗ್ಯ ಸಮಸ್ಯೆಯಿಂದಾಗಿ ಅವರು ಶುದ್ಧ ಸಸ್ಯಾಹಾರಿಯಾಗಿ ಬದಲಾದರು. ಶ್ರೇಯಾ ಶರಣ್. ಬಹುಭಾಷಾ ನಟಿ ಶ್ರೇಯಾ ನಟನೆ ಮಾತ್ರವಲ್ಲದೆ ಫಿಟ್ನೆಸ್ನಿಂದಲೂ ಅಭಿಮಾನಿಗಳ ಗಮನ ಸೆಳೆಯುತ್ತಾರೆ. 42ರ ವಯಸ್ಸಿನಲ್ಲೂ 20 ವರ್ಷದವರಂತೆ ಕಾಣುವ ಶ್ರೇಯಾ ಮಾಂಸಾಹಾರ ಸೇವಿಸುವುದಿಲ್ಲ. ಧನುಷ್. ದಕ್ಷಿಣ ಭಾರತದ ಅದ್ಭುತ ನಟ, ಕಮರ್ಷಿಯಲ್ ಹೀರೋ ಆಗಿ ತಮ್ಮದೇ ಆದ ಛಾಪು ಮೂಡಿಸಿರುವ ಇವರು ಮಾಂಸಾಹಾರಿ ಸೇವಿಸುವುದಿಲ್ಲ. ತಮನ್ನಾ ಭಾಟಿಯಾ. ಮಿಲ್ಕಿ ಬ್ಯೂಟಿ ಅಂತಲೇ ಖ್ಯಾತಿ ಗಳಿಸಿರುವ ತಮನ್ನಾ ದಕ್ಷಿಣ ಚಿತ್ರರಂಗದ ಸ್ಟಾರ್ ನಟಿ. ಬಾಲಿವುಡ್ನಲ್ಲೂ ಗುರುತಿಸಿಕೊಂಡಿದ್ದಾರೆ. ಇವರು ಮಾಂಸಾಹಾರಿ ಸೇವಿಸುವುದಿಲ್ಲ. ಸಮಂತಾ ರುತ್-ಪ್ರಭು. ನಾಗಚೈತನ್ಯ ಜೊತೆಗಿನ ವಿಚ್ಛೇದನ, ತಂದೆಯ ನಿಧನ, ಮಯೋಸೈಟಿಸ್ ಕಾಯಿಲೆಗಳ ಬಳಿಕ ಕೊಂಚ ಸಿನಿಮಾಗಳಿಂದ ದೂರ ಇರುವ ಸಮಂತಾ ಲಾಕ್ಡೌನ್ ಸಮಯದಿಂದ ಸಸ್ಯಾಹಾರ ಮಾತ್ರ ಸೇವಿಸುತ್ತಿದ್ದಾರೆ ಅಂತೆ ಅವರೇ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ. ಉಪೇಂದ್ರ. ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ನಟ ಉಪೇಂದ್ರ ಮೊದಲಿನಿಂದಲೂ ಸಸ್ಯಾಹಾರಿ. ಯುಐ ಸಿನಿಮಾ ಬಿಡುಗಡೆ ಸಂದರ್ಭದಲ್ಲಿ ಮಾತನಾಡಿದ ಉಪೇಂದ್ರ ಅವರು, ನಾನು ಸಸ್ಯಾಹಾರಿ, ನನ್ನ ಹೆಂಡತಿ ಮಕ್ಕಳು ನಾನ್ ವೆಜ್ ಸವಿಯುತ್ತಾರೆ ಎಂದಿದ್ದಾರೆ. ಸೂರ್ಯ ಶಿವಕುಮಾರ್. ಕಾಲಿವುಡ್ ನಟ ಸೂರ್ಯ ಫಿಟ್ನೆಸ್, ಡಯಟ್, ವರ್ಕೌಟ್ ಹೆಚ್ಚಿನ ಮಹತ್ವ ನೀಡುತ್ತಾರೆ. 49ರ ವಯಸ್ಸಿನಲ್ಲೂ ಸಿಕ್ಕಾಪಟ್ಟೆ ಫಿಟ್ ಆಗಿ ಕಾಣುವ ಸೂರ್ಯ ಅವರು ಸಸ್ಯಾಹಾರಿ ಮಾತ್ರ ಸೇವಿಸುತ್ತಾರೆ.